ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆನೇ ರೆಡಿಯಾಗಿ ನಾವೆಲ್ಲ ಊರಿಗೆ ಹೋಗ್ತಾ ಇದ್ದೀವಿ. ಊರಿಗೆ ಹೋಗೋಕ್ಕೆ ನೋಡಿ ಎಷ್ಟು ಖುಷಿ. ಊರಿಗೆ ಹೋಗ್ತಾ ಇರ್ತೀವಿ ನಾವು ಎವ್ರಿ ಒನ್ ಮಂತ್ಗೊಂದು ಸಲ ನಾವು ಹೋಗ್ತಾನೇ ಇರ್ತೀವಿ. ಏನೋ ಸ್ವಲ್ಪ ಕೆಲಸ ಇತ್ತು ಅಂತ ಹೋಗ್ತಾ ಇದ್ದೀವಿ. ಹಂಗಾಗಿ ಅವನ ಲಡ್ಡುಗೆ ಗೊತ್ತಾಗಿದ್ದೆ ಇವಾಗ. ಅವ್ನು ಬೈಕಲ್ಲಿ ಅಂತ ಅಂದ್ಕೊಂಡಿದ್ದಾನೆ. ಅವನಿಗೆ ಸುತ್ತಾಡೋದು ಅಂದರೆ ತುಂಬ ಇಷ್ಟ. ಮುಂದೆ ಹೋಗಿ ಕೂತ್ಕೊಂಡ್ಬಿಟ್ಟಿರ್ತಾನೆ. ಇವಾಗ ಹಣ್ಣು ತೊಗೊಳಕ್ಕೆ ಬಂದಿದ್ದೀವಿ. ಇಲ್ಲಿ ತುಂಬ ಚೆನ್ನಾಗಿ ಎಲ್ಲ ಹಣ್ಣುಗಳು ಸಿಗುತ್ತೆ. ನಾವು ಯಾವಾಗಲೇ ಊರಿಗೆ ಹೋಗಬೇಕು ಅಂದರೂ ಇಲ್ಲೇ ತೊಗೊಂಡೋಗ್ತೀವಿ. ಎಲ್ಲ ಥರ ಸೀಸನಲ್ ಫ್ರೂಟ್ಸು ಸಿಗುತ್ತೆ. ತೊಗೊಂಬರೋ ತನಕ ಇವನ್ನ ಎಂಗೇಜಾಗಿ ಇಡಬೇಕಲ್ವಾ. ಅದು ಇದು ತೋರಿಸ್ತಾ ಇದ್ದೆ, ಹೋಗ್ತೀನಿ ಅಂತ ಹಠ ಮಾಡ್ತಾಯಿದ್ದ. ಕಾರಿಂದ ಕೆಳಗಿಳಿದ್ರೆ ಸುಮ್ಮನೆ ಇರಲ್ಲ, ಅಲ್ಲಿ ಇಲ್ಲಿ ಹೋಗ್ತಾನೆ. ಇದು ಮೇಯ್ನ್ ರೋಡು. ಅದಕ್ಕೋಸ್ಕರ ನಾನು ಲಡ್ಡುಮ ಕಾರೊಳಗೆ ಟೈಮ್ ಪಾಸ್ ಮಾಡ್ತಾಯಿದ್ವಿ. ಇಲ್ಲಿಂದನೇ ನೋಡ್ತಾ ಇದ್ದಾನೆ, ಏನು ತೊಗೋತಾ ಇದ್ದಾರೆ, ಎಲ್ಲಿದ್ದಾರೆ ಅಂತ. ಯಾರ್ಯಾರ ಮನೆಗೆ ಹೋಗ್ತೀವಿ, ಯಾರ್ಯಾರಿಗೆ ಯಾವ್ಯಾವ ಹಣ್ಣು ಇಷ್ಟ ಮೊದಲೇ ಅಶೋಕ್ ಗೊತ್ತಿರುತ್ತಲ್ವ, ಹಂಗೆ ತೊಗೊಬರ್ತಾರೆ. ಸೊ ಇದೇ ರೋಡಲ್ಲಿ ಹೋಗುವಾಗ ನಮ್ಮ ಮಮ್ಮಿ ಮನೆ ಸಿಗುತ್ತೆ. ಅಲ್ಲಿಗೂ ಹೋಗಿ ಲಡ್ಡುನ ಒಂದು ಸಲ ಅವ್ರಿಗೆಲ್ಲ ತೋರಿಸಿ ಆಮೇಲೆ ಮತ್ತೆ ಊರಿಗೆ ಹೊರಡ್ತೀವಿ. ಅಲ್ಲಿ ಸ್ವಲ್ಪ ಹೊತ್ತಿದ್ದು ಲಡ್ಡು ಅವ್ರ ಜೊತೆ ಎಲ್ಲ ಆಟಾಡಿ, ತಿಂಡಿ ಆಲ್ರೆಡಿ ಆಗಿತ್ತು. ಕಾಫಿ ಕುಡಿದ್ಬಿಟ್ಟು ಅವನ್ನೆಲ್ಲ ಒಂದು 10 ನಿಮಿಷ ಟೈಮ್ ಪಾಸ್ ಮಾಡ್ದೆ. ಆಮೇಲೆ ಟೈಮ್ ಆಗಿಬಿಡುತ್ತೆ ಅಂಥೇಳಿ ಆಲ್ರೆಡಿ ನಾವು ಹೊರಟಿದ್ದೆ ಟೈಮ್ ಆಗಿತ್ತು. ಬಿಸಿಲು ತುಂಬ ಬಿಸಿಲು. ಆದರೂ ಚೆನ್ನಾಗಿತ್ತು. ಯಾಕೆಂದರೆ ಹಿಂಗೆ ಟೈಮ್ ಸಿಗೋದೇ ತುಂಬ ಕಡಿಮೆ ನಮಗೆ. ಅವ್ರ ಕೆಲಸದಲ್ಲಿ ಇರ್ತಾರೆ, ನನ್ನ ಕೆಲಸ ಇರುತ್ತೆ. ಸೊ ಟೋಲ್ ನೋಡಿ ಈಗ ಎಷ್ಟು ಫ್ರೀ ಇದೆ ಅಂತ. ಬರೋವಾಗ ಎಷ್ಟು ರಶ್ ಇತ್ತು ಅಂದರೆ ತುಂಬ ಟೈಮ್ ಹಿಡಿತು ನಾವು ಬೆಂಗಳೂರು ರೀಚ್ ಆಗೋಷ್ಟರಲ್ಲಿ. ಮತ್ತು ತುಂಬ ಬಿಸಿಲು ಇತ್ತು. ಅಲ್ಲೇ ನಿಲ್ಲಿಸ್ಬಿಟ್ಟು ಕಬ್ನಲ್ಲಿ ಕುಡಿದ್ವಿ. ಅಲ್ಲಿಂದ ಅದು ಕುಡಿದು ಇನ್ನೇನು ಹತ್ರ ಹಾಸನ್ಗೆ ಹೋದ್ವಿ. ಹಾಸನ್ಗೆ ಹೋದ್ಮೇಲೆ ಅವ್ರ ಅಕ್ಕ ತಂಗಿ ಎಲ್ಲರೂ ಬಂದಿದ್ದರು. ಅಲ್ಲೇ ಮಾತಾಡ್ಕೊಂಡು ಸ್ವಲ್ಪ ಹೊತ್ತಿದ್ದು ಅಲ್ಲೇ ಊಟ ಮಾಡಿ ಒಂದು ಸಾಯಂಕಾಲ ಆಗಿತ್ತು ಅನಿಸುತ್ತೆ. ನಾವು ಅಲ್ಲಿಂದ ಊರಿಗೆ ಹೊರಟ್ವಿ. ಊರಿಗೆ ಹೊರಟು ಅಲ್ಲಿ ಇವ್ರಿಗೂ ಯಾರಿಗೂ ಹೇಳಿರಲಿಲ್ಲ ನಾವು ಬರ್ತೀವಿ ಅಂತ. ಹೋಗಿದ ತಕ್ಷಣ ಅವ್ರ ಅಜ್ಜಿ ಪುನರ್ವನ್ ಜೊತೆ ಆಡ್ತಾ ಇದ್ದಾರೆ. ಅವ್ರಿಗೇನೋ ಖುಷಿ, ಎಲ್ಲ ಬಿಸಾಕ್ತಾನೆ ಆಡ್ತಾನೆ ಅಂತ ನಾನು ಎತ್ತಿಡ್ತಾ ಇದ್ದರೆ ಅವರು ಆಡಲಿ ಬಿಡಮ್ಮ ಅಂತ ನಾನು ಎತ್ತಿ ಮತ್ತೆ ಕೊಡ್ತಾರೆ. ಏನೇನೋ ಎಲ್ಲೆಲ್ಲಿ ಎತ್ತಿಟ್ಟಿರ್ತಾರೆ ಆಟ ಸಾಮಾನುಗಳನ್ನೆಲ್ಲ ಕೊಡ್ತಾರೆ ಅವನಿಗೆ ಆಟ ಆಡಲಿ ಅಂತ. ನೋಡೋದೇ ಖುಷಿ ಅವರಿಬ್ಬರು ಹಂಗೆ ಅವ್ರು ಆಡೋದು ಮಕ್ಳ ಜೊತೆ. ನಮ್ಮ ಮಾವ ಆಗಲಿ ನಮ್ಮ ಅತ್ತೆಯರಾಗಲಿ, ಇವನು ಇನ್ನೂ ಯಾರ ಜೊತೆನೂ ಸರಿಯಾಗಿ ಹೋಗಲ್ಲ. ಇವಾಗ ಎಲ್ಲರನ್ನೂ ಗೊತ್ತು ಮಾಡ್ಕೊತಾ ಇದ್ದಾನೆ. ಪರವಾಗಿಲ್ಲ. ಈ ಸಲ ಹೋದವಾಗ ಎಲ್ಲರನ್ನೂ ಕಂಡಿಡ್ದು ಹೋಗಿ ಆಟ ಆಡಿ ಇದ್ದ. ಅವತ್ತು ಶನಿವಾರ ಅಲ್ವ ನಾವು ಹೋಗಿದ್ದು, ನಮ್ಮ ಮನೆ ದೇವ್ರ ವಾರ ಅವತ್ತು. ಸಾಂಬಾರು, ಪಲ್ಯ, ಪಾಯಸ, ಅನ್ನ ಎಲ್ಲ ಆಗಿತ್ತು. ಕಾಫಿಗೂ ಇಟ್ಟಿದ್ದರು ನಮ್ಮತ್ತೆ. ಅವತ್ತು ಪೂಜೆನೂ ಆಗೋಗ್ಬಿಟ್ಟಿತ್ತು ನಾವು ಹೋಗೋಷ್ಟರಲ್ಲೇ. ಯಾಕೆಂದರೆ ನಾವು ಲೇಟ್ ಆಗಿಬಿಟ್ಟಿತ್ತು ಮತ್ತು ನಾವು ಹೇಳಿರಲಿಲ್ಲ. ಇದ್ರದ್ದು ನೆಕ್ಸ್ಟ್ ಪಾರ್ಟ್ ಬರುತ್ತೆ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.